ಶಾಸಕ ಹರೀಶ್ ಪೂಂಜಾಗೆ ಶಾಸಕ ಸ್ಥಾನದ ಮೇಲೆ ತೂಗುಗತ್ತಿ. ಬಿಜೆಪಿಯ ಆ ನಾಯಕನಿಗೆ ಕಾಡ್ತಾ ಇದೆ ಶಾಸಕತ್ವ ಕಳೆದುಕೊಳ್ಳುವಂತ ಭೀತಿ. ಸ್ಪೀಕರ್ ಮುಸ್ಲಿಮರು ಅಂತ ಹೇಳಿಕೆ ನೀಡಿದರು ಶಾಸಕ ಹರೀಶ್ ಪೂಂಜಾ. ಧರ್ಮ ಪ್ರಸ್ತಾಪಿಸಿದ ಸ್ಪೀಕರ್ ವಿರುದ್ಧ ಹರೀಶ್ ಪೂಂಜಾ ಆ ರೀತಿಯಾಗಿ ಹೇಳಿಕೆ ಕೊಟ್ಟಿದ್ದಾರೆ. ಹರೀಶ್ ಪೂಂಜಾ ವಿರುದ್ಧ ಈಗ ಕಾಂಗ್ರೆಸ್ ಪಕ್ಷದ ಶಾಸಕರು ಸಿಡಿದೆದ್ದಿದ್ದಾರೆ. ಹಕ್ಕುಚ್ಯುತಿ ಮಂಡಿಸೋದಕ್ಕೆ ಹಕ್ಕು ಬಾಧ್ಯತಾ ಸಮಿತಿ ಅಧ್ಯಕ್ಷರಿಗೆ ದೂರು ಕೊಟ್ಟಿದ್ದಾರೆ. ಹೀಗಾಗಿ ಶಾಸಕ ಸ್ಥಾನ ಕಳೆದುಕೊಳ್ತಾರ ಹರೀಶ್ ಪೂಂಜಾ ಅನ್ನುವಂಥ ಅನುಮಾನಗಳಿದೆ. ಬಿಜೆಪಿ ಪಕ್ಷದ ಶಾಸಕ ಹರೀಶ್ ಪೂಂಜಾಗೆ ಇದರಿಂದ ಸಂಕಷ್ಟ ಎದುರಾಯ್ತಾ? ಸ್ಪೀಕರ್ ಯುಟಿ ಖಾದರ್ರ ಬಗ್ಗೆ ಮಾತನಾಡುವಾಗ ಧರ್ಮದ ಬಗ್ಗೆ ಅವರು ಉಲ್ಲೇಖಿಸಿ ಮಾತನಾಡಿತು. ಧರ್ಮದ ಹೇಳಿಕೆಯನ್ನು ನೀಡಿ ಈಗ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಮಂಜುನಾಥ್, ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜುನಾಥ್, ಈಗ ಶಾಸಕ ಹರೀಶ್ ಪೂಂಜಾ ಸ್ಪೀಕರ್ ಧರ್ಮವನ್ನು ಉಲ್ಲೇಖಿಸಿ ಮಾತಾಡಿದ್ದು ಶಾಸಕ ಸ್ಥಾನಕ್ಕೆ ಕುತ್ತು ಬರೋ ಸಾಧ್ಯತೆ ಇದೆಯಾ? ಖಂಡಿತವಾಗೂ ವಿಜಯ್, ಏನು ಸ್ಪೀಕರ್ ಯುಟಿ ಖಾದರ್ ವಿರುದ್ಧ ಬಿಜೆಪಿ ಶಾಸಕರಾಗಿರುವಂಥ ಹರೀಶ್ ಪೂಂಜಾ ಅವರು ಮುಸ್ಲಿಂ ಧರ್ಮದ ಸ್ಪೀಕರ್, ಹಾಗಾಗಿ ಹಿಂದೂಗಳ ಮೇಲೆ ಕ್ರಮ ಕೈಗೊಳ್ತಾರೆ ಅನ್ನೋ ಒಂದು ಹೇಳಿಕೆಗಳನ್ನು ಮಾಧ್ಯಮಗಳಲ್ಲಿ ನೀಡಿದರು. ಈ ಒಂದು ವಿಚಾರ ಈಗ ಸಾಕಷ್ಟು ಗಂಭೀರ ಪಡೆದುಕೊಂಡಿದೆ. ಇದೇ ವಿಚಾರವನ್ನು ಇಟ್ಕೊಂಡು ಕಾಂಗ್ರೆಸ್ ಮುಖ್ಯ ಸಚೇತಕ ಅಶೋಕ್ ಪಟ್ಟಣ್ ನೇತೃತ್ವದಲ್ಲಿ ಕಾಂಗ್ರೆಸ್ ನಾಯಕರು ಈಗಾಗಲೇ ಸ್ಪೀಕರ್ ಅವರಿಗೆ ದೂರನ್ನು ಕೂಡ ಕೊಟ್ಟಿರುವಂಥದ್ದು. ಪ್ರಮುಖವಾಗಿ ಏನು ಧರ್ಮ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ಹಾಗಾಗಿ ಅವರನ್ನು ಶಾಸಕ ಸ್ಥಾನದಿಂದ ವಜಾಗೊಳಿಸಬೇಕು ಅನ್ನೋ ಮನವಿಯನ್ನು ಮಾಡಿರುವಂಥದ್ದು. ಈ ಒಂದು ದೂರನ್ನು ಏನು ಹಕ್ಕುಬಾಧ್ಯತಾ ಸಮಿತಿ ಈ ಒಂದು ದೂರನ್ನು ಪರಿಶೀಲನೆ ಮಾಡಿ ಅದರಲ್ಲಿ ಸತ್ಯಾಸತ್ಯತೆಗಳೇನಿದೆ, ಜೊತೆಗೆ ಇದು ಸ್ಪೀಕರ್ ವಿಚಾರ ಆಗಿರೋದ್ರಿಂದ ಅವರು ಈ ಒಂದು ದೂರನ್ನು ಸ್ಪೀಕರ್ಗೆ ವರ್ಗಾವಣೆ ಮಾಡುವಂಥದ್ದು. ಆ ಸಂದರ್ಭದಲ್ಲಿ ಸ್ಪೀಕರ್ ಅವರು ಯಾವ ರೀತಿ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅನ್ನೋದು ಇಲ್ಲಿ ಕುತೂಹಲ ಇರುವಂಥದ್ದು. ಯಾಕಂದರೆ ಈಗಾಗಲೇ ಸ್ಪೀಕರ್ ಇವರು 18 ಬಿಜೆಪಿ ಶಾಸಕರನ್ನು ಅಮಾನತು ಮಾಡಿದ್ದಾರೆ. ಈ ಒಂದು ವಿಚಾರದಲ್ಲಿ ಧರ್ಮ ವಿಚಾರವನ್ನು ಪ್ರಸ್ತಾಪ ಮಾಡೋದ್ರಿಂದ, ಜೊತೆಗೆ ಈ ಒಂದು ಕಾನೂನು ಪ್ರಕಾರ, ನಿಯಮಗಳ ಪ್ರಕಾರ ಈ ರೀತಿ ಧರ್ಮ ವಿಚಾರವನ್ನು ಪ್ರಸ್ತಾಪ ಮಾಡಿದ ಸಂದರ್ಭದಲ್ಲಿ ಅಂಥ ಶಾಸಕ ಸ್ಥಾನವನ್ನು ವಜಾಗೊಳಿಸುವಂಥ ಅಧಿಕಾರ ಸ್ಪೀಕರ್ ಅವರಿಗೆ ಇರುವಂಥದ್ದು. ಹೀಗಾಗಿ ಈಗ 18 ಶಾಸಕರ ವಿರುದ್ಧ ಕ್ರಮ ತೆಗೆದುಕೊಂಡಂಥ ಯುಟಿ ಖಾದರ್ ಅವರು ಯಾವ ರೀತಿ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅನ್ನೋದು ಸಾಕಷ್ಟು ಕುತೂಹಲ ಕೆಡಿಸಿರುವಂಥದ್ದು. ಯಾಕಂದರೆ ಈ ಒಂದು ಹೇಳಿಕೆ ಏನಿದೆ ಇದು ಕಾಂಗ್ರೆಸ್ ವಲಯದಲ್ಲಿ ಸಾಕಷ್ಟು ಚರ್ಚೆ ಆಗ್ತಿದೆ. ಜೊತೆಗೆ ಈ ರೀತಿ ಧರ್ಮ ವಿಚಾರವನ್ನು ಇಟ್ಕೊಂಡು ಆರೋಪಗಳನ್ನು ನೇರವಾಗಿ ಸ್ಪೀಕರ್ ಅವರಿಗೆ ಒಂದು ಪೀಠಕ್ಕೆ ಅವಮಾನ ಮಾಡಿದ್ದಾರೆ. ಹಾಗಾಗಿ ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕು ಅನ್ನೋ ದೂರನ್ನು ಕೊಟ್ಟಿರುವ ಹಿನ್ನೆಲೆಯಲ್ಲಿ ಸ್ಪೀಕರ್ ಅವರು ಯಾವ ರೀತಿ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿರುವಂಥದ್ದು. ವಿಜಯ್, ಥ್ಯಾಂಕ್ ಯು ಮಂಜುನಾಥ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.